ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮಗೆ ಇವತ್ತು ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋಗೆ 100% ಎಸ್ ಯು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ಕೇವಲ 4 ಸ್ಟೆಪ್ಪಲ್ಲಿ. ಅಂದರೆ ಅದು ಒಂದೇ ಮೆಥಡು, ಬಟ್ 4 ಸ್ಟೆಪ್ನ ಫಾಲೋ ಅಪ್ ಮಾಡಿಕೊಂಡು ನೀವು ನಿಮ್ಮ ವಿಡಿಯೋಗೆ 100% ಎಸ್ ಯುನ ಮಾಡ್ಬೋದು. ಸೊ ಎಸ್ ಯು ಮಾಡ್ಬೇಕಂತಂದರೆ ಯೂಟ್ಯೂಬಲ್ಲಿ ನಿಮಗೆ ಬೇರೆಯವರೆಲ್ಲ ಯಾವ ಥರ ಹೇಳ್ಕೊಡ್ತಾರೆ ಅಂತಂದರೆ, ಸೊ ತಮ್ನೇಲ್ ಯಾವ ಥರ ಇರಬೇಕು, ಮತ್ತು ಕಂಟೆಂಟು ಟೈಟಲಲ್ಲಿ ಕೀವರ್ಡ್ ಇರಬೇಕು, ಡಿಸ್ಕ್ರಿಪ್ಷನಲ್ಲಿ ಈ ಥರ ಕಂಟೆಂಟ್ ಇರಬೇಕು, ಮತ್ತು ಟ್ಯಾಗ್ಸ್ ಹಾಕಬೇಕು. ಅದೇ ಥರ ಆ ಸೆಟ್ಟಿಂಗ್ಸ್ ಆನ್ ಮಾಡಬೇಕಂತ ಎಲ್ಲ ಹೇಳ್ಕೊಡ್ತಾರೆ. ಬಟ್ ನಾನು ನಿಮಗೆ ಕೇವಲ ಒಂದೇ ಮೆಥಡು, ಬಟ್ಟು 4 ಸ್ಟೆಪ್ನ ಫಾಲೋ ಮಾಡೋ ಮುಖಾಂತರ ನೀವು 100%ನ ಎಸ್ ಯುನ ಅಚೀವ್ ಮಾಡ್ಬೋದು. ಸೊ ಆ ಟಿಪ್ಸ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಸೊ ನೀವು ಆ ಸ್ಟೆಪ್ನ ಫಾಲೋ ಮಾಡದೆ ಖಂಡಿತ ನಿಮ್ಮ ವಿಡಿಯೋಗೆ 100% ಎಸ್ ಯುನ ಅಚೀವ್ ಮಾಡ್ಬೋದು. ಸೊ ಎಸ್ ಯುನ 100% ಮಾಡೋದ್ರಿಂದ ಈ ವಿಡಿಯೋಗೆ ಏನು ಪ್ರಾಫಿಟ್ ಅಂತಂದರೆ ನಿಮ್ಮ ವಿಡಿಯೋಗೆ ರೀಚ್ ಚೆನ್ನಾಗಿ ಸಿಗುತ್ತೆ, ಇಂಪ್ರೆಷನ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ. ರೀಚ್ ಮತ್ತು ಇಂಪ್ರೆಷನ್ಸ್ ಚೆನ್ನಾಗಿ ಸಿಗೋದ್ರಿಂದ ನಿಮಗೆ ಏನಾಗುತ್ತೆ ಅಂತಂದರೆ, ಸೊ ನಿಮ್ಮ ವಿಡಿಯೋ ತುಂಬ ಜನಗಳಿಗೆ ತಲುಪುತ್ತೆ. ಆ ಸ್ಟೆಪ್ಸ್ ಏನಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟು ಇವಾಗ ಡೈರೆಕ್ಟಾಗಿ ವಿಡಿಯೋ ಹೋಗ್ತೀನಿ. ಸೊ ವಿಡಿಯೋ ಅಪ್ಲೋಡ್ ಮಾಡಬೇಕಂತಂದರೆ ಇಲ್ಲಿ ಪ್ಲಸ್ ಬಟನ್ ಇದೆ ಅಲ್ವಾ, ಪ್ಲಸ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಅಪ್ಲೋಡ್ ವಿಡಿಯೋಸ್ಗೆ ಹೋಗಿ ನೆಕ್ಸ್ಟು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೇನ್ ಬಂದ್ಬಿಟ್ಟು ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ವಿಡಿಯೋಗೆ, ನೀವು ಅಪ್ಲೋಡ್ ಮಾಡ್ತಿರೋಂಥ ವಿಡಿಯೋಗೆ ದಯವಿಟ್ಟು ಇದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಟೈಟಲಲ್ಲಿ ನೀವೇನು ಹಾಕ್ತಿರಲ್ವ ಕಂಟೆಂಟ್ನ, ಅದೇ ಕಂಟೆಂಟ್ನ ವಿಡಿಯೋಗೆ ನೇಮಿಂಗಿಗೆ ನೀವು ಸೇಮ್ ಟೈಟಲ್ನ ಇಲ್ಲಿ ಕೊಡಬೇಕು. ಅಂದರೆ ಆ್ಯಕ್ಚುಲಿ ಏನು ಮಾಡ್ತಾರೆ ಅಂದರೆ, ಮೇನ್ ಮಿಸ್ಟೇಕ್ ಮಾಡ್ತಿರೋದ್ರೆ ಏನಂದರೆ, ನಾವು ವಿಡಿಯೋನ ನಾರ್ಮಲಿ ವಿಡಿಯೋ ಅಂತ ಕೊಡ್ತೀವಿ, ಅಥವಾ ಆ ವಿಡಿಯೋ ಸಂಬಂಧಪಟ್ಟಂಗೆ ಯಾವುದಾದ್ರೂ ಮ್ಯೂಸಿಕ್ಕು ಅಥವಾ ಸಮಥಿಂಗ್ ಏನಾದರೂ ಡೈರೆಕ್ಟಾಗಿ ಫೈಲ್ 1, ಫೈಲ್ 2, ಫೈಲ್ 3 ಸೊ ಈ ಥರ ಕೊಡ್ತೀವಿ. ಬಟ್ ಮಿಸ್ಟೇಕ್ ಮಾಡೋದ್ರೆ ಏನಂದರೆ, ನಾವು ಯಾವತ್ತೂ ಆ ಥರ ನೇಮಿಂಗ್ನ ಮಾಡಬಾರ್ದು. ಸೊ ನೀವು ಇನ್ ಕೇಸ್ ವಿಡಿಯೋ ಎಡಿಟಿಂಗ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳುವಾಗ ಬೇಕಾದರೆ ಮಾಡಿ, ಫೈಲ್ 1, ಫೈಲ್ 2 ಕೊಡಿ. ಬಟ್ ಆದರೆ ಅಪ್ಲೋಡ್ ಮಾಡೋಕ್ಕಿಂತ ಬಿಫೋರು ನೀವು ವಿಡಿಯೋ ಟೈಟಲಲ್ಲಿ ಏನು ಕಂಟೆಂಟ್ ಹಾಕಬೇಕಂತ ಅಂದ್ಕೊಂಡಿರ್ತೀರೋ ಅದೇ ಟೈಟಲ್ನ ಇಲ್ಲಿ ವಿಡಿಯೋ ನೇಮ್ಗೆ ಕೊಡಿ. ಅಂದರೆ ಸೊ ನಾನು ಇವಾಗ ವಿಡಿಯೋನ ಯಾವುದ್ರ ಬಗ್ಗೆ ಆಗ್ತಾಯಿದೆ ಅಂದರೆ, ಒಂದು ಮ್ಯೂಸಿಕ್ ಬಗ್ಗೆ ಹಾಕ್ತಾಯಿದ್ದೀನಿ. ಸೊ ನಾನು ಆ ಟೈಟಲ್ನ ಇದೇ ಟೈಟಲ್ನ ಯೂಸ್ ಮಾಡೋದ್ರಿಂದ ಸೊ ವಿಡಿಯೋ ನೇಮ್ ಕೂಡ ನಾನು ಅದೇ ನೇಮಿಂದ ಯೂಸ್ ಮಾಡಿದ್ದೀನಿ. ಇದು ಮೊದಲನೇ ಸ್ಟೆಪ್. ಸೊ ನಾನು ಇವಾಗ ವಿಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ, ಈಗ ನೋಡಿ ಫೈಲ್ ನೇಮ್ ಬಂದ್ಬಿಟ್ಟು ಯಾವತ್ತು ನೀವು ಯಾವ ಟೈಟಲಲ್ಲಿ ಏನು ಯೂಸ್ ಮಾಡ್ತಿರಲ್ಲ ಅದೇ ಕಂಟೆಂಟ್ನ ವಿಡಿಯೋ ನೇಮ್, ಫೈಲ್ ನೇಮ್ ಕೂಡ ಅದೇ ಇರಬೇಕು. ಸೊ ಇದು ಬಂದ್ಬಿಟ್ಟು ನಿಮಗೆ ಸ್ಟೆಪ್ 1 ನೋಡಿ, ಇದು ಬಂದ್ಬಿಟ್ಟು ಸ್ಟೆಪ್ 1. ನೆಕ್ಸ್ಟ್ ಸ್ಟೆಪ್ ಬಿಟ್ಟು ಏನು ಅಂತಂದರೆ, ಸೊ ಇವಾಗ ಟೈಟಲಲ್ಲಿ ಸೊ ನೀವೇನು ಇವಾಗ ವಿಡಿಯೋಗೆ ಯಾವ ಟೈಟಲ್ ಕೊಡ್ಬೇಕಂತಂದಿರ್ತೀರಲ್ವ ಅದೇ ನೇಮ್ನ ಇಲ್ಲಿ ಟೈಟಲಲ್ಲಿ ಕೊಡ್ತೀರ. ಸೊ ಇದು ಬಂದ್ಬಿಟ್ಟು ನಿಮಗೆ ಸ್ಟೆಪ್ 2. ಇದು ಸ್ಟೆಪ್ 1, ಇದು ಸ್ಟೆಪ್ 2. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ, ಸೊ ನೆಕ್ಸ್ಟು ಟೈಟಲಲ್ಲಿ ಏನು ಕಂಟೆಂಟ್ ಇರುತ್ತಲ್ವ ಡಿಸ್ಕ್ರಿಪ್ಷನಲ್ಲೂ ಅದೇ ಕಂಟೆಂಟ್ ಹಾಕಿ. ಸೊ ಈ ಕಂಟೆಂಟ್ ಹಾಕಿದ ಮೇಲೆ ನೀವು ಬೇರೆ ಯಾವುದಾದ್ರೂ ಕಂಟೆಂಟ್ ಹಾಕ್ಬೋದು, ಆ ವಿಡಿಯೋ ರಿಲೇಟೆಡ್ ಇನ್ನೂ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನು, ಮತ್ತು ನಿಮ್ಮ ಚಾನಲ್ ಲಿಂಕು ಅಥವಾ ಯಾವುದಾದ್ರೂ ವೆಬ್ಸೈಟ್ ಲಿಂಕ್ ಹಾಕ್ಬೋದು, ಮತ್ತು ಬೇರೆ ಬೇರೆ ಕಂಟೆಂಟು, ಮತ್ತು ಅದ್ರ ಜೊತೆಗೆ ಒಂದೆರಡು ಹ್ಯಾಶ್ಟ್ಯಾಗ್ಸು ಆ ವಿಡಿಯೋ ರಿಲೇಟೆಡು. ಸೊ ಹ್ಯಾಶ್ಟ್ಯಾಗ್ಸ್ ಹಾಕ್ಬೋದು ನೀವು. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಇಲ್ಲಿ ಇದು ನಾರ್ಮಲ್ಲು ನಿಮಗೆ ಗೊತ್ತು, ವಿಡಿಯೋನ ಇಟ್ಸ್ ನಾಟ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡಲೇಬೇಕು. ಇಲ್ಲಾಂದರೆ ಏನಾಗುತ್ತಂದರೆ ಅದು ಯೂಟ್ಯೂಬಲ್ಲಿ ಇನ್ನೊಂದು ಆ್ಯಪ್ ಇದೆ, ಏನಂದರೆ ಅದು ಓನ್ಲಿ ಫಾರ್ ಕಿಡ್ಸ್ ಅಂತ. ಸೊ ಅಲ್ಲಿಗೆ ನಿಮ್ಮ ವಿಡಿಯೋ ಪುಷ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟು, ಸೊ ಒಂದು ವಿಡಿಯೋ ನೇಮು, ನೆಕ್ಸ್ಟ್ ಬಂದ್ಬಿಟ್ಟು ಟೈಟಲ್ಲು, ನೆಕ್ಸ್ಟು ಇದು ಮೂರನೇದು ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ನಿಮಗೆ ಮೂರನೇದು. ಓಕೆ, ಇವಾಗ ಇದನ್ನು ನಾನು ಓಕೆ ಇಲ್ಲಿ ಟೈಟ್ಲು ನೋಡಿ, ಇಲ್ಲಿ ನೀವೇನು ವಿಡಿಯೋದಲ್ಲಿ ಫೈಲ್ ನೇಮ್ ಏನು ಕೊಟ್ಟಿರ್ತೀರಲ್ವ
ಅದನ್ನು ಟೈಟಲಲ್ಲೂ ಹಾಕಿದ್ದೀರಾ ಮತ್ತು ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಸೇಮ್ ಕಂಟೆಂಟ್ನ ಇಲ್ಲಿ ಟ್ಯಾಗಲ್ಲೂ ಹಾಕಿ. ಸೊ ಇದ್ರ ಜೊತೆ ಟ್ಯಾಗ್ ಜೊತೆ ನೀವು ಲೈಕ್ ಡಿಸ್ಕ್ರಿಪ್ಷನಲ್ಲಿ ಏನೇನು ಕಂಟೆಂಟ್ ಹಾಕಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಟೈಟಲ್ ಏನಾದರೂ ಲೆಂದಿ ಆಗಿತ್ತಂದರೆ ಅದನ್ನು ಕೂಡ ಕಂಪ್ಲೀಟಾಗಿ ಸೊ ನೀವು ಇಲ್ಲಿ ಹಾಕ್ಬೋದು, ಅದನ್ನು ಕೂಡ ನೀವು ಇಲ್ಲಿ ಹಾಕ್ಬೋದು. ಮತ್ತು ಇನ್ ಕೇಸ್ ನೀವೇನಾದರೂ ಟೈಟಲ್ನಾಗ ಲೆಂದಿ ಇತ್ತು ಅದನ್ನು ಹಾಗೆ ಹಾಕೋ ಬದಲು ಸೊ ನೀವು ಈಗ ಲೋನ್ಲಿ ಮ್ಯೂಸಿಕ್ ಅಂತಿದೆ, ಲೋನ್ಲಿ ಮ್ಯೂಸಿಕ್ ಇಷ್ಟ ಹಾಕೋದು. ನೆಕ್ಸ್ಟ್ ಈ ಪಾರ್ಟ್ನ ನೀವು ಇಲ್ಲಿ ಸಪ್ರೇಟಾಗಿ ಹಾಕ್ಬೋದು. ಅಂದರೆ ಕಂಪ್ಲೀಟಾಗಿ ಟೈಟಲಲ್ಲಿ ಏನು ಯೂಸ್ ಮಾಡಿದ್ರೋ ಆ ಕಂಟೆಂಟ್ನ ಇಲ್ಲಿ ನೀವು ಹಾಕಲೇಬೇಕು. ಓಕೆನಾ? ಸೊ ಇವಾಗ ಈಗ ನೋಡಿ, ಒಂದು ಬಂದ್ಬಿಟ್ಟು ಫೈಲ್ ನೇಮ್, ಸೆಕೆಂಡ್ ಬಂದ್ಬಿಟ್ಟು ಟೈಟಲ್, ಸೊ ಡಿಸ್ಕ್ರಿಪ್ಷನಲ್ಲಿ, ನೆಕ್ಸ್ಟು ಬಂದ್ಬಿಟ್ಟು ಟ್ಯಾಗು, ನೆಕ್ಸ್ಟ್ ಬಂದ್ಬಿಟ್ಟು ಟ್ಯಾಗ್ನ. ಓಕೆನಾ? ಇನ್ನೊಂದು ಬೋನಸ್ ಏನಪ್ಪ ಅಂತಂದರೆ, ನೀವು ಈ ಸೇಮ್ ಫೈಲ್ ನೇಮ್ ಏನು ಕಂಟೆಂಟ್ ಕೊಟ್ಟಿರ್ತೀರೋ, ಟೈಟಲಲ್ಲಿ ಏನು ಹಾಕಿರ್ತೀರೋ ಮತ್ತು ಡಿಸ್ಕ್ರಿಪ್ಷನಲ್ಲಿ ಏನು ಕಂಟೆಂಟ್ ಯೂಸ್ ಮಾಡಿರ್ತೀರೋ ಅದೇ ಸೇಮ್ ಕಂಟೆಂಟ್ನ ನೀವು ತಮ್ನೆಲ್ಗೂ ಯೂಸ್ ಮಾಡ್ಬೋದು. ಸೊ ನೋಡಿ, ಈಗ ನಾನು ತಮ್ನೆಲ್ ಅಪ್ಲೋಡ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಈ ಚಾನಲ್ ಇನ್ನೂ ವೆರಿಫೈ ಆಗಿಲ್ಲ. ಸೊ ಹೀಗಾಗಿ ಇದು ವೆರಿಫೈ ಅಂತ ಕೇಳ್ತಾ ಇದೆ. ಸೊ ನಾನು ಇವಾಗ ನೆಕ್ಸ್ಟ್ ವೆರಿಫೈ ಮಾಡ್ಕೊತೀನಿ, ಬಟ್ ಡೈರೆಕ್ಟಾಗಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ತಮ್ನೇಲಲ್ಲಿ ನೋಡಿ, ತಮ್ನೇಲ್ಗೂ ಕೂಡ ನಾನು ಸೇಮ್ ಟೈಟಲಲ್ಲಿ ಏನು ಹಾಕಿದ್ದೀನೋ ಅದೇ ಕಂಟೆಂಟ್ನ ಇಲ್ಲಿ ಹಾಕಿದ್ದೀನಿ. ಲೋನ್ಲಿ ಮ್ಯೂಸಿಕ್ ಸಾಂಗ್ಸ್ ಟು ಲಿಸನ್ ಟು ವೆನ್ ಯು ಆರ್ ಅಲೋನ್. ಸೇಮ್ ಕಂಟೆಂಟು ವಿತೌಟ್ ಆಲ್ಟರ್ ಮಾಡಿದ್ದೀನಿ, ಅದೇ ಕಂಟೆಂಟ್ನ ಸೇಮ್ ಯೂಸ್ ಮಾಡಿದ್ದೀನಿ. ಸೊ ಇದು ಏನಂತಂದರೆ, ನಿಮಗೆ ಈ ಥರ ಮಾಡೋದ್ರಿಂದ ನಿಮ್ಮ ವಿಡಿಯೋಗೆ 100% SEOನ ಅಚೀವ್ ಮಾಡುತ್ತೆ. ಈ ಸಿಂಪಲ್ ಮೆಥಡ್ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ವಿಡಿಯೋಗೆ 100% SEOನ ಅಚೀವ್ ಮಾಡ್ಬೋದು. 100% SEOನ ಅಚೀವ್ ಮಾಡೋದ್ರಿಂದ ನಿಮ್ಮ ವಿಡಿಯೋ ಯೂಟ್ಯೂಬ್ ಏನು ಮಾಡುತ್ತದೆ ಅಂದರೆ, ತುಂಬ ಜನರಿಗೆ ವಿಡಿಯೋನ ಪುಷ್ ಮಾಡುತ್ತೆ. ಯಾರ್ಯಾರು ಈ ಕಾನ್ಸೆಪ್ಟ್ ಅಥವಾ ಈ ಟಾಪಿಕ್ ಮೇಲೆ ವಿಡಿಯೋ ಸರ್ಚ್ ಮಾಡ್ತಾ ಇರ್ತಾರೋ ಅವರೆಲ್ಲರಿಗೂ ಈ ವಿಡಿಯೋನ ಪುಷ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನೀವು 4 ಸ್ಟೆಪ್ ಯಾವುದಂತ ನೋಡಿದ್ರಲ್ಲ. ಸೊ ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಿ ಸೊ ನಿಮ್ಮ ವಿಡಿಯೋಗೆ 100% SEOನ ಅಚೀವ್ ಮಾಡಿ. ಸೊ ಏನಂತಂದರೆ, ಟೈಟಲಲ್ಲಿ ಏನು ನೀವು ಕಂಟೆಂಟ್ ಆಗಿರ್ತೀರೋ ಸೇಮ್ ಕಂಟೆಂಟ್ನ ಫೈಲ್ ನೇಮ್ಗೆ ಯೂಸ್ ಮಾಡಿ, ಮತ್ತು ಡಿಸ್ಕ್ರಿಪ್ಷನಲ್ಲೂ ಅದನ್ನೇ ಯೂಸ್ ಮಾಡಿ, ಟ್ಯಾಗಲ್ಲೂ ಕೂಡ ಅದನ್ನೇ ಯೂಸ್ ಮಾಡಿ. ಈವನ್ ನೀವು ಆ ಸೇಮ್ ಕಂಟೆಂಟ್ನ ತಮ್ನೆಲ್ಗೂ ಕೂಡ ಹಾಕ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ನೀವು ಕಂಪ್ಲೀಟಾಗಿ ನಿಮ್ಮ ವಿಡಿಯೋಗೆ 100% SEOನ ಅಚೀವ್ ಮಾಡ್ಬೋದು. ಥ್ಯಾಂಕ್ ಯು.